ವರ್ಷಗಳೇ ಆಗೋಯ್ತು ಈ ಊರಿಗೆ ಬಂದು. ಬರೀ ಹೊಸ ಮುಖಗಳೇ ಕಾಣ್ತಾ ಇದೆ. ಹಾಗಾಗಿ ಈ ಊರಿಗೆ ನಾವೇ ಹೊಸಬರು ಅಂತ ಅನ್ಸುತ್ತೆ. ಹಾಗೆ ಆಗ್ತಾ ಇದೆ. ಆದ್ರೆ ಈ ಮನೆಗೆ ನಾವು ಹೊಸಬ್ರಾಗಲ್ಲ. ನಮ್ಮ ಹೊಸ ಜೀವನ ಆರಂಭ ಮಾಡಿದ್ದು ಈ ಮನೆಯಲ್ಲಿ. ಓ ಗಾಡ್, ಬ್ಯಾಂಗ್ಳೂರ್ನಲ್ಲಿ ಪಾಶ್ ಲೊಕ್ಯಾಲಿಟಿ ಇರೋ ಮನೆ ಬಿಟ್ಟು ಈ ಪಾಲ್ ಬಿದ್ದ ಮನೆಗೆ ಬರ್ಬೇಕಾಯ್ತಾ? ಬ್ಯಾಡ್ ಲಕ್. ವಿವೇಕ್ ಕಾರಿಂದ ಹೇಳಿದ್ನ? ಡ್ರೈವರ್, ಅವ್ರನ್ನ ಕೆಳಗಿಳಿಸು. ವಿಶಾಖ, ವಿಶಾಖ, ವಿಶಾಖ. ಬಂದೆ. ಏನ್ ರಾಧೆ, ತುಂಬಾ ಸರ್ತಿ ಕರ್ದೆ. ಏನಾ ಇಲ್ಲ ಹೂ ಇಲ್ಲ, ಮಲ್ಗಿದೇನೋ ಅನ್ಕೊಂಡೆ. ಹಾ ಮಲ್ಗಿದ್ದೆ. ಸರಿ, ಅಜ್ಜಿಗೆ ಊಟ ಕೊಡೋ ಹೊತ್ತಾಯ್ತು, ಬರ್ತ್ಯಾ? ನೀನೇ ಕೊಡ್ಬಾರ್ದಾ? ನನಗೆ ಬೋರ್ ಕೊಡೋದಂದ್ರೆ. ಹೋಗು ಕೊಟ್ಬಾ. ಏನು ಏನು? ಯಾರು ಇದಾರೆ? ಯಾರು ಇಲ್ಲ ರಾಧಿ, ನಿನ್ ಭ್ರಮೆ. ನೀನ್ ಹೋಗ, ಅಜ್ಜಿಗೆ ಊಟ ಕೊಡು, ಲೇಟ್ ಆಗ್ತಿದೆ. ವಿಶಾಖ, ಇರೋ ಸ್ವಲ್ಪ. ರಾಧಿ, ರಾಧಿ, ನಾವು ಆಡಿಷನ್ಗೆ ರಿಹರ್ಸಲ್ ಮಾಡ್ತಾ ಇದ್ವಿ. ಇವತ್ತೊಂದಿನ ಅಜ್ಜಿಗೆ ನೀನೇ ಊಟ ಹಾಕ್ತೀಯಾ ಪ್ಲೀಸ್? ನಾನು ಯಾವತ್ತೂ ಕೇಳ್ತೀನಾ? ವಿಶಾಖ, ನಾನು ಕೊಟ್ರೆ ಅವ್ರು ಊಟ ಮಾಡಲ್ಲ ಅಂತ ಗೊತ್ತು ತಾನೆ? ಏನೂ ಆಗಲ್ಲ ರಾಧಿ, ಇವತ್ತೊಂದಿನ ನೀನು ಅವಳಿಗೆ ಗೊತ್ತಾಗ್ದಾಗೆ ಸ್ಟೂಲ್ ಮೇಲೆ ಇಟ್ಟು ಬಂದ್ಬಿಡು. ಶೀಲ್ ಇಟ್ ಪ್ಲೀಸ್. ರಾಧಿ ಹೋಗು, ಅಜ್ಜಿಗೆ ಊಟ ಕೊಡು, ಹೋಗು. ರಾಧಿ, ಇವತ್ತು ನಿನ್ನ ಭಜನೆಗೆ ಆರಾಮಾಗಿ ಹೋಗಿ ಬರ್ಬೋದು. ನಾನು ಅಷ್ಟೇ ಈ ವಿಷಯನ ಅಪ್ಪ ಅಮ್ಮಗೆ ಹೇಳಲ್ಲ, ಆಯ್ತಾ? ನೀನು ಮಾಡ್ತಿರೋ ತಪ್ಪು. ಅಪ್ಪ ಅಮ್ಮ ಇಲ್ಲದೆ ಇರೋವಾಗ ಹೀಗೆಲ್ಲ ಅವ್ರನ್ನ ಮನೆಗೆ ಕರ್ಕೊಂಬರೋದು ಸರಿಯಲ್ಲ. ಲೇಟ್ ಆಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗಿ ಮಾಡ್ತೀಯಾ? ಹೊರಡು, ನಾನು ರಿಹರ್ಸಲ್ ಮಾಡ್ಕೋತೀನಿ. ವಿಶಾಖ ಹೋಗು. ವಿಶಾಖ. ಅಯ್ಯೋ ದೇವ್ರೆ, ನಾನು ಹೇಳೋದು ಕೇಳಿಸ್ತಾ ಇಲ್ವಾ ನಿಮ್ಗೆ? ಇನ್ನೂ ಪೇಪರ್ ಓದ್ತಾನೆ ಇದ್ದೀರಲ್ಲ. ರಾಜಗ್ ಫೋನ್ ಮಾಡಿ ಕೇಳಿ, ಅವ್ನ್ ಕಾರ್ ತಗೊಂಡ್ ಹೋದ್ನೋ ಇಲ್ವೋ, ಫ್ಲೈಟ್ ಲ್ಯಾಂಡ್ ಆಯ್ತೋ ಇಲ್ವೋ, ಏನಾದ್ರೂ ಒಂದ್ ಮಾತಾಡಿ ಕೇಳ್ಬಾರ್ದಾ? ಓ, ಬೆಳಗ್ಗೆಯಿಂದ ಇದನ್ನ ಎಷ್ಟು ಸರಿ ಕೇಳ್ತೀಯ ನೀನು? ಬರ್ತಾನೆ ಇರು, ಫ್ಲೈಟ್ ರೀಚ್ ಆಗೋದಕ್ಕೆ ಇನ್ನೂ ಅರ್ಧ ಗಂಟೆ ಇದೆ. ನನಗೆ ಗೊತ್ತಿಲ್ವಾ ಅಣ್ಣ, ಅವ್ರು 4:15 ಕಮ್ಮಿ ಬರಲ್ಲ ಅಂತ. ಅಮ್ಮನ ಗಡಿ ಬಿಡಿಗೆ ಮನೇಲಿ ಇರಕ್ಕಾಗದೆ ಓಡ್ ಬಂದೆ. ಅವನು ಮನೆಗೆ ಬರೋ ಆತುರದಲ್ಲಿ ನಿನ್ನ ಹುಡ್ಕೊಂಡು ನಿಂತಿರ್ತಾನೆ. ಬಹುಶಃ ಟ್ಯಾಕ್ಸಿ ಮಾಡ್ಕೊಂಡು ಮನೆಗೆ ಹೊರಟಿರ್ತಾನೆ. 10 ನಿಮಿಷ ಇದ್ದು ನೋಡಿ ನೀನು ಬಂದ್ಬಿಡು. ಅಲ್ಲ, ಇವ್ನ್ ಕಾರ್ ತಗೊಂಡು ಹೋಗಿದ್ದೇನಕ್ಕೆ? ಇವ್ನ್ ಕಾರ್ ತಗೊಂಡ್ ಹೋದ್ಮೇಲೆ ಅವ್ನ್ ಟ್ಯಾಕ್ಸಿ ಮಾಡ್ಕೊಂಡು ಏನಕ್ಕೆ ಬರ್ಬೇಕು? ಇವ್ನ ನಂಬ್ಕೊಂಡ್ರೆ ಏನೂ ಆಗಲ್ಲಪ್ಪ. ನಾನೇ ಹೋಗಿ ನೋಡ್ತೀನಿ ಅವ್ನ್ ಬಂದ ಅಂತ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ. ಏನೇ ಕಳ್ಳು ಬೆಕ್ಕನ ಹಾಗೆ ಬಂದು ನನಗೆ ಊಟ ಇಟ್ಟು ಹೋಗಕ್ ಬಂದಿದ್ಯಾ? ನೀಚಿ ಕುಲದವಳೆ, ಕೆಟ್ಟ ಮುಖದವಳೆ, ಅನಿಷ್ಟ ಮುಂಡೆ ಇದೆ. ನನ್ನ ಮಡಿನ ಹಾಳು ಮಾಡ್ಬೇಕು ಅಂತ ವಸಲತ್ತು ಮಾಡ್ತಾ ಇದೀಯೇನೆ? ರಾಮ ರಾಮ, ಏನಾಯ್ತು? ಆಗಕ್ಕೇನೇ ಇದೆ? ನಿಮ್ಮ ಅಪ್ಪ ಅಮ್ಮನಿಗೆ ಬಡ್ಕೊಂಡೆ, ಯಾವ್ಯಾವುದು ಅನಿಷ್ಟನ ಮನೆಗೆ ಸೇರಿಸ್ಬೇಡಿ ಅಂತ. ಈ ಮುದುಕಿ ಮಾತಿ ಎಲ್ಲಿ ಕೇಳ್ತಾರೆ? ನನ್ನನ್ನು ಕರೆದಿರೋ ನಾನು ಬಂದು ಅಜ್ಜಿಗೆ ಊಟ ಕೊಡ್ತಾ ಇರ್ಲಿಲ್ವಾ? ನೀನ್ ಯಾಕೆ ಕೊಡಕ್ ಹೋದೆ? ನಿನ್ ಗೊತ್ತಿಲ್ವಾ ಅಜ್ಜಿ ನೀನ್ ಮುಟ್ಟಿದ್ದೇನು ತಿನ್ನಲ್ಲ ಅಂತ? ಆಳೋದನ್ನ ಚೆನ್ನಾಗಿ ಕಳಿಸಿದಾಳೆ. ರಾಧಿಕಾ, ಬಾ ಕ್ಲೀನ್ ಮಾಡೋಣ.